5 ರಿಂದ 6 ರೂಪಾಯಿಗೆ ಮಾರಾಟವಾಗೋ ಈ ವಸ್ತುವಿನಿಂದ ತಿಂಗಳಿಗೆ 50 ರಿಂದ 60 ಸಾವಿರ ರೂಪಾಯಿ ಸಂಪಾದನೆ ಆಗುತ್ತೆ. ಹಾಗೆಯೇ ಹಚ್ಚ ಹಸಿರಾಗಿ 12 ತಿಂಗಳು ಆಗೋ ಒಂದು ಬಿಸ್ನೆಸ್ಸು ಊರಲ್ಲೇ ಇದ್ದುಕೊಂಡು ಎಲ್ಲೇ ಯಾವೇ ಜಾಗದಲ್ಲಿದ್ದರೆ ಕೂಡ ನಾವು ಅಲ್ಲಿಂದನೇ ಪ್ರಾರಂಭಿಸಿದ್ರೆ ಕೂಡ ಚಿಕ್ಕದಾಗಿ ನಾವು ಪ್ರಾರಂಭಿಸಿದ್ರೆ ಕೂಡ ಇದರಿಂದ ನಾವು ಒಂದು 2-3 ತಿಂಗಳಿಗೇನೆ ದೊಡ್ಡದಾಗಿ ನಾವು ಇದನ್ನು ದೊಡ್ಡ ಬಿಸ್ನೆಸ್ ಆಗಿ ಮಾಡ್ಕೋಬೋದು. ಈಗಿನ ಯುವಕರಿಗೆ ಇದು ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ತೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವು ಸ್ಕಿಪ್ ಮಾಡಿದ್ರೆ ನಾನು ಹೇಳಿರುವಂಥ ವಿಚಾರ ನಿಮಗೆ ಗೊತ್ತಾಗೋದಿಲ್ಲ. ಯಾವ ಬಿಸ್ನೆಸ್ ಮಾಡಬೇಕು, ಹೇಗೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ತಿ ಡೀಟೇಲಾಗಿ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಅನಿಸಿಕೆ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಯಾವ ಬಿಸ್ನೆಸ್ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಪ್ಪ ಅಂದರೆ ಮೊಟ್ಟೆ. ಅಂದರೆ ನಮಗೆ ಮೊಟ್ಟೆ ಫಾರಮಿಂದ ನಾವೇನಾದರೂ ತೊಗೊಂಡ್ರೆ ನಮಗೆ 4 ರೂಪಾಯಿ 3 ರೂಪಾಯಿ ಮೊಟ್ಟೆ ರೇಟ್ ಹೇಗಿದೆ ಅದರ ಪ್ರಕಾರವಾಗಿ ನಮಗೆ ಬೀಳುತ್ತೆ. ಅಲ್ಲಿಂದ ನಾವು ತೊಗೊಂಬಂದು 5 ರೂಪಾಯಿಗೆ 6 ರೂಪಾಯಿಗೆ ಮಾರ್ಕೋಬೋದು. ಹಾಗೆ ಇದನ್ನು ಹೇಗೆ ಮಾರೋದು, ಒಂದು ಸಣ್ಣ ಅಂಗಡಿ ಇಟ್ಕೊಂಡು ನಾವು ಮಾಡ್ಬೋದಾ ಅಂದರೆ ಫಸ್ಟು ನಾವು ಮೊಟ್ಟೆ ಅಂಗಡಿ ಇಡ್ತೀವಿ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದ ತಕ್ಷಣವೇ ಒಂದಷ್ಟು ಅಂಗಡಿಗಳಿಗೆ ಹೋಗಿ, ಒಂದಷ್ಟು ಬೇಕ್ರಿಗಳಿಗೆ, ಒಂದಷ್ಟು ಅಂಗಡಿಗಳಿಗೆ ಹೋಗಿ ನಾವು ಈ ಥರ ಮಾಡ್ತಾಯಿದ್ದೀವಿ, ಈ ಥರ ಹೋಲ್ಸೇಲಲ್ಲಿ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿ ಫಸ್ಟು ಮಾತಾಡಿಕೊಂಡು ಬರಬೇಕು. ಆಮೇಲೆ ಜಾಹೀರಾತು ಕೊಡಬೇಕು ಅಂದರೆ ಅಡ್ವರ್ಟೈಸ್ಮೆಂಟ್ಸ್ ಕೊಡಬೇಕು. ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟು ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕು. ಇಷ್ಟೆಲ್ಲ ಮಾಡಿ ಸಣ್ಣದಾಗಿ ಪ್ರಾರಂಭ ಮಾಡಿ ಕೋಳಿ ಫಾರಮಿಂದನೇ ಡೈರೆಕ್ಟಾಗಿ ನೀವು ಮನೆಗೆ ತೊಗೊಂಬಂದು ಸ್ಟಾರ್ಟ್ ಮಾಡಿ ಮಾಡ್ತಾ 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 ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳು, ಹಾಗೆ ಡಾಬಾಗಳು, ಹೋಟೆಲ್ಗಳು ಈ ಥರವನ್ನೆಲ್ಲ ಒಂದೊಂದೇ ನಾವು ವಿಚಾರಿಸಿ ಅವ್ರಿಗೆಲ್ಲ ನಾವು ಹೋಲ್ಸೇಲ್ ರೇಟಲ್ಲಿ ಹಾಕುವಂಥ ಒಂದು ಇದು ಮಾಡಿಕೊಂಡು ಬಿಸ್ನೆಸ್ನ ಜಾಸ್ತಿ ಗ್ರೋತ್ ಮಾಡ್ಕೋಬೋದು. ಹಾಗೆ ನಾವು ಸ್ಟಾರ್ಟಿಂಗೇ ನಾವು ದೊಡ್ಡದಾಗಿ ಹೋಗೋಕ್ಕಾಗಲ್ಲ, ಚಿಕ್ಕದಾಗೆ ಹೋಗ್ತೀವಿ, ಮನೆಯಲ್ಲೇ ಮಾಡ್ತೀವಿ ಅಂದರೆ ನೀವು ಕೂತಿರೋ ಜಾಗದಲ್ಲಿ ಅಂದರೆ ಹಳ್ಳಿಗಳಿಂದನೇ ಸ್ಟಾರ್ಟ್ ಮಾಡ್ಬೋದು. ಕೋಳಿ ಫಾರ್ಮ್ಗೆ ಡೈರೆಕ್ಟಾಗಿ ಹೋಗಿ ಯಾವುದೇ ಒಂದು ಡಿಸ್ಟ್ರಿಬ್ಯೂಟರ್ ಸಹಾಯ ಇಲ್ಲದೆ ಕೋಳಿ ಫಾರ್ಮ್ಗೆ ಹೋಗಿ ನಾವೇ ಮೊಟ್ಟೆ ತೊಗೊಂಡು ಹೋಗ್ತೀವಿ, ನಮ್ಮದೇ ಗಾಡಿ ಫೆಸಿಲಿಟೀಸ್ ಕೂಡ ನಾವೇ ಇಟ್ಕೋತೀವಿ ಅಂತ ಹೇಳಿದ್ರೆ ಆಗ ಅವರು ಕೂಡ ಕೊಡೋ ರೇಟಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ನಿಮಗೆ ಕೊಡ್ತಾರೆ. ಅದನ್ನು ತೊಗೊಂಡು ನೀವು ಬಂದು ನಿಮ್ಮ ಲಾಭಕ್ಕೆ, ನಿಮ್ಮ ಹಾಕಿರೋ ಗಾಡಿಗೆ ಮತ್ತು ಅಲ್ಲಿ ಕೊಟ್ಟಿರೋ ರೇಟ್ಗೆ ನೋಡಿಕೊಂಡು ನಿಮ್ಮ ಲಾಭ ನೋಡಿಕೊಂಡು ನೀವು ಇದನ್ನು ಪ್ರಾರಂಭಿಸ್ಬೋದು. ಹಾಗೆ ಅಂಗಡಿಗೆಲ್ಲ ರೇಟ್ ಜಾಸ್ತಿ ಆಗ್ತಾಯಿದೆ ಅಂದರೆ ಮನೆಯಲ್ಲೇ ಅದಕ್ಕೆ ಒಂದು ಪ್ಲೇಸ್ ನೋಡಿಕೊಂಡು ಅಲ್ಲೇ ಇಟ್ಕೊಂಡು ಕೂಡ ಸ್ಟಾರ್ಟ್ ಮಾಡಿ. ಈಗಿನ ಯುವಕರಿಗೆ ಇದು ತುಂಬ ಅಂದರೆ ತುಂಬ ಒಳ್ಳೆ ಐಡಿಯಾ. ಮತ್ತು ಈಗ ಬಂದು ಏನಾಗಿದೆ ಅಂದರೆ ಮೊಟ್ಟೆ ಬಿಸ್ನೆಸ್ ಮಾಡೋರು ಕೂಡ ತುಂಬ ಜಾಸ್ತಿ ಆಗಿದ್ದಾರೆ. ಅಂದರೆ ಮೊಟ್ಟೆನ ನಾನ್ ವೆಜ್ ತಿಂದೇ ಇರೋರು ಕೂಡ, ವೆಜಿಟೇರಿಯನ್ಸ್ ಕೂಡ ತುಂಬಾ ಇದನ್ನು ಇಷ್ಟಪಟ್ಟು ತಿಂತಾರೆ. ಅಂದರೆ ಇದರಲ್ಲಿ ಪ್ರೋಟೀನ್ ಇದೆ, ಇದರಲ್ಲಿ ಒಳ್ಳೆ ಆಹಾರ ಇದಿದೆ, ಜಿಮ್ಮಿಗೆ ಹೋಗೋರು ತುಂಬಾ ತಿಂತಾರೆ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೀವೇನಾದರೂ ಈ ಬಿಸ್ನೆಸ್ನ ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲೂ ನೀವು 3-4 ತಿಂಗಳು ಒಳಗಡೆನೆ ನೀವು ಅಂದ್ಕೊಂಡಿದ್ದನ್ನ ಅಚೀವ್ ಮಾಡೇ ಮಾಡ್ತೀರಾ. ಅಂಡ್ ಚೆನ್ನಾಗಿ ಓಡುತ್ತೆ ಕೂಡ. 12 ತಿಂಗಳು ನಿಮಗೆ ಯಾವುದೇ ರೀತಿ ಮೋಸ ಇರೋದಿಲ್ಲ, ಯಾವುದೇ ರೀತಿ ನಷ್ಟ ಆಗೋದಿಲ್ಲ, ಇನ್ನು ಲಾಭನೇ ಜಾಸ್ತಿನೇ ತಂದು ಕೊಡುತ್ತೆ ನಿಮಗೆ. ಹಾಗೆ ಇದರಲ್ಲಿ ನೀವು ಮಾಡ್ತಾ ಮಾಡ್ತಾ ಕೋಳಿ ಫಾರ್ಮ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಮೊಟ್ಟೆಗೆ ನಾವು ಬೇರೆಯವ್ರ ಹತ್ರ ಹೋಗೋ ಬದಲು ನಮ್ಮದೇ ಫಾರ್ಮ್ ಇದ್ದರೆ ನಾವು ಅದರಲ್ಲೇ ನಾವು ಮೊಟ್ಟೆ ತೊಗೋಬೋದು, ನಮಗೆ ಲಾಭ ಕೂಡ ಸಿಗುತ್ತೆ ಅಂತ ಹೇಳಿ. ಆ್ಯಂಡ್ ಚಿಕನಲ್ಲೂ ಲಾಭ ಸಿಗುತ್ತೆ, ಕೋಳಿ ಮೊಟ್ಟೆಯಲ್ಲೂ ಲಾಭ ಸಿಗುತ್ತೆ ಅಂತ ಹೇಳಿ ಇದನ್ನು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ನೀವು ಕೋಳಿ ಫಾರ್ಮ್ ಕೂಡ ಸ್ಟಾರ್ಟ್ ಮಾಡ್ಬೋದು. ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಇದರಲ್ಲಿ. ಕೋಳಿ ಫಾರ್ಮಲ್ಲಿ ಮೊಟ್ಟೆ ಸೇಲ್ ಮಾಡೋದ್ರಲ್ಲಿ ಯಾವುದೇ ರೀತಿ ಮೋಸ ಆಗೋದಿಲ್ಲ, ಲಾಭ ಕೂಡ ತುಂಬಾ ಇದೆ. ನಿಮಗೆ ನಷ್ಟ ಅಂತೂ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನೀವು ಕೆಜಿಗೆ 100 ರೂಪಾಯಿ ಅಂತ ಕೋಳಿ ಮಾರಿದ್ರೆ ಕೂಡ ನಿಮಗೆ 2 ಕೆಜಿಗೆ 200 ರೂಪಾಯಿ ಬಂತು. ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ತೊಗೊಂಡೋಗಿ ನೀವು ಮಾರಾಟ ಮಾಡಿದ್ರೆ ಅವ್ರಿಗೆ ಏನು ಬೇಕೋ ಅದಕ್ಕೆ ಮಾರ್ಕೋತಾರೆ. ಆ್ಯಂಡ್ ನಿಮಗೆ ತುಂಬ ಅಂದರೆ ತುಂಬಾ ಬೆನಿಫಿಟ್ ಆಗುತ್ತೆ. ಇದರಿಂದ ತುಂಬ ಲಾಭ ಕೂಡ ತಂದು ಕೊಡುತ್ತೆ.
ಹಾಗೆಯೇ ಇದನ್ನು ನಾವು ಎಲ್ಲಿರ್ತೀವೋ ಅಂದರೆ ನಾವು ಯಾವುದೋ ಬಿಸ್ನೆಸ್ ಏರಿಯಾದಲ್ಲಿ ಇರಬೇಕು, ಹಾಗೆ ನಾವು ಇನ್ನೆಲ್ಲೋ ಒಂದು ದೊಡ್ಡ ಸಿಟಿಯಲ್ಲಿ ಇರಬೇಕು ಅಂತ ಏನಿಲ್ಲ. ಒಂದು ಚಿಕ್ಕ ಹಳ್ಳಿಯಲ್ಲಿದ್ದರೆ ಕೂಡ ಆ ಚಿಕ್ಕ ಹಳ್ಳಿಯಿಂದನೇ ಸ್ಟಾರ್ಟ್ ಮಾಡಿ ಇದನ್ನು. ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನೀವು ಗ್ರೋತ್ ಆಗ್ತೀರಾ. ಹಾಗೆ ಏನಪ್ಪ ಮಾಡಬೇಕಂದ್ರೆ ನೀವು ಫಸ್ಟ್ ಆಫ್ ಆಲ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಒಂದಷ್ಟು ಜನಕ್ಕೆ ನಾವು ಈ ಥರ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬೇಕ್ರಿಗಳಿಗಾಗಿರ್ಬೋದು, ಡಾಬಾಗಳಿಗೆ, ರೆಸ್ಟೋರೆಂಟ್ಗಳಿಗೆ, ಅಂಗಡಿಗಳಿಗೆ ವಿಸಿಟ್ ಕೊಟ್ಟು ಅವ್ರ ಹತ್ರದಿಂದ ನೀವು ಆರ್ಡರ್ಸ್ ಫಸ್ಟ್ ತೊಗೋಬೇಕು. ಆಮೇಲೆ ನೀವು ಕೂತಿರೋ ಜಾಗಕ್ಕೆ ನಿಮಗೆ ಆರ್ಡರ್ಸ್ ಬರ್ತಾ ಹೋಗ್ತಾ ಇರುತ್ತೆ. ಒಂದಷ್ಟು ಜಾಗಗಳಿಗೆ ಹೋಗಿ ನೀವೆಲ್ಲ ಆರ್ಡರ್ಸ್ ಕೊಟ್ಟು ಅವ್ರನ್ನ ಪರಿಚಯ ಮಾಡಿಕೊಂಡು ಅವ್ರ ಕಡೆಯಿಂದ ನಿಮಗೆ ಆರ್ಡರ್ ಬರೋ ಥರ ಮಾಡಿಕೊಂಡು ಬಂದರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನೀವು ರೀಚ್ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ. ಬೆಸ್ಟ್ ಬಿಸ್ನೆಸ್ ಐಡಿಯಾ ಅಂತಲೇ ಹೇಳ್ತೀನಿ ಇದನ್ನು. ನಾವಿರೋ ಜಾಗದಿಂದನೇ ನಾವು ಇದನ್ನೇನಾದರೂ ಮಾಡಿದರೆ ನಮಗೆ ತುಂಬ ಅಂದರೆ ತುಂಬ ಒಳ್ಳೆ ಆದಾಯ ಕೂಡ ಬರುತ್ತೆ ಆ್ಯಂಡ್ ತುಂಬ ನಾವು ಫೇಮಸ್ ಕೂಡ ಆಗ್ತೀವಿ ಅಂತ ಹೇಳ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಬಗ್ಗೆ ಏನಾದರೂ ಕಾಮೆಂಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಕೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.